ವಿಧಾನಸಭೆಯಲ್ಲಿ 9 ವಿವಿಗಳ ರದ್ದು ಬಗ್ಗೆ ನಿಲುವಳಿ ಮಂಡನೆಗೆ ಅವಕಾಶವನ್ನ ಶಾಸಕ ಅಶ್ವಥ್ ನಾರಾಯಣ್ ಕೇಳಿದ್ರು. ಅದಕ್ಕೆ ಸಿಎಂ ಉತ್ತರಿಸಿ, ನಾವು ಯಾವ ವಿವಿಯನ್ನು ಮುಚ್ಚುತ್ತಾ ಇಲ್ಲ, ವಿವಿಗಳನ್ನು ಮುಂದುವರಿಸಬೇಕಾ ಬೇಡವಾ ಅಂತ ಸಂಪುಟ ಉಪಸಮಿತಿ ರಚಿಸಿ ವರದಿ ಕೇಳಿದ್ದೀವಿ. ವರದಿನೇ ಬಂದಿಲ್ಲ, ವರದಿ ಬರೋ ಮೊದಲೇ ನೀವು ಹೆಂಗೆ ಆತಂಕ ಯಾಕಂದ್ರು. ವಿಪಕ್ಷ ನಾಯಕ ಅಶೋಕ್ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸಿಎಂ ಡಿಸಿಎಂ ಅವರು ಇಲಾಖೆ ಸಚಿವರು ಬೇರೆ ಬೇರೆ ಉತ್ತರ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ಬಿಜೆಪಿ ಅವರು ನಿಲುವಳಿ ಸೂಚನೆಯನ್ನು ಮುಂದಿನ ವಾರ ಚರ್ಚೆ ಕೊಡ್ತೀನಿ ಅಂತ ಸ್ಪೀಕರ್ ಅವರು ಹೇಳಿದ್ದಾರೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ 7 ಮಾಡಿದ್ದಾರೆ. ಅವರು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ, ನಾವು ಏನು ಮುಚ್ಚಕ್ಕೆ ಹೋಗಲ್ಲ. ಆತಂಕ ನಿರ್ಮಾಣ ಮಾಡಿದ್ದೀರಾ. ನಾವು ಯಾವ ಯೂನಿವರ್ಸಿಟಿಗಳನ್ನು ಕೂಡ ಮುಚ್ಚಲ್ಲ. ಅದನ್ನ ಮುಂದುವರಿಸಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ. ವರದಿ ಕೊಡಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ. ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ. ನಮಗೆ ಏನ್ ಆತಂಕ ಅಂದ್ರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ. ಏನಂತ ಹೇಳ್ತಾ ಇದ್ದಾರೆ? ಉನ್ನತ ಶಿಕ್ಷಣ ಸಚಿವರು ಬೇರೆ. 3 ಜನನು ಡಿಫರೆಂಟ್. ಇಲ್ಲ ಇಲ್ಲ ಇಲ್ಲ, ಎಲ್ಲ ಒಂದೇ ಹೇಳ್ತಾ ಇರೋದು. ಒಂದೇ ನಿಮಿಷ ಸರ್. ಡೆಪ್ಟಿ ಸಿಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು, ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಹೇಳಿಕೆ ಕೊಟ್ಬಿಟ್ಟವ್ರೆ. ಬೀಗ ಹಾಕಲ್ಲ ಅಂದಂಗ ಆಯ್ತಿದ್ದು ಅಷ್ಟೇ. ಈಗ ಇದನ್ನು ಮುಂದಿನ ವಾರ ನಾನು ಚರ್ಚೆಗೆ ತಗೊಳ್ತೇನೆ. ಸರ್, ಇರೋ ವಿವಿಗಳನ್ನೇ ನಿಭಾಯಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ ಇವರು. ಕಂಡು ಕಡೆ ಎಲ್ಲ ತೆಗೆದಿದ್ದೇ ತಪ್ಪು. ಹೌದು, ಆಯಾ ಪೊಲಿಟಿಕಲ್ ರೀಸನ್ಸ್ಗೆ ಮಾಡ್ಕೊಂಡು ಹೋದ್ರಿ. ಜಿಲ್ಲೆಗೊಂದು, ಕೆಲವು ಕಡೆ ಜಿಲ್ಲೆ 2 ತರ, ಅದ್ಯಾವುದೋ 1-2 ಆಗಿರ್ಬೇಕು. ಆ ಥರ ನನ್ನ ಪ್ರಕಾರದಲ್ಲಿ ಗೊತ್ತಿಲ್ಲ ನನಗೆ. ಮಾಡ್ಕೊಂಡೋದ್ರಿ. ಮಾನ ಮರ್ಯಾದೆ ಬೇಡವಾ? ಯೂನಿವರ್ಸಿಟಿ ಅಂದರೆ ಅದಕ್ಕೊಂದು ವ್ಯಾಪ್ತಿ ಇರಬೇಕು, ಅದಕ್ಕೊಂದು ಯೂನಿವರ್ಸಿಟಿಗಳಿಗೆ ಮಾನ ಮರ್ಯಾದೆ ಹೆಂಗೆ ತರಬೇಕು ಅನ್ನೋದನ್ನ ಯಾರೂ ಪ್ಲಾನ್ ಮಾಡಲಿಲ್ಲ. ಅದಕ್ಕೆ ಏನು ಕೊಡಬೇಕು ಫೆಸಿಲಿಟಿ ಅಂತ ಇನ್ನೂ ಇಲ್ಲ. ಒಂದು ಯೂನಿವರ್ಸಿಟಿಗೂ ಇವತ್ತು ಟಾಪ್ ರ್ಯಾಂಕಿಂಗ್ ತಗೊಂಡ್ಬಿಟ್ರೆ 1000ಕ್ಕೂ ಬರ್ತಿರೋ ಇಲ್ವೋ ನೀವು? 1000ಕ್ಕೆ. ಆ ಮೈಸೂರು ಯೂನಿವರ್ಸಿಟಿ ಒಂದಿತ್ತು, ಅದನ್ನು ಹಾಳು ಮಾಡಿ ನೆಗೆದು ಬಿದ್ದು ಕೊಕ್ಕರಳ್ಳಿ ಕೆರೆಗೆ ಹಾಕ್ಬಿಟ್ರಿ ತಗೊಂಡೋಗಿ. ಅದನ್ನು ಎಗರಿಸ್ಬಿಟ್ರಿ. ತೋರಿಸ್ರಪ್ಪ, ಯಾವ್ದಪ್ಪ ನಿಮ್ಮ ಯೂನಿವರ್ಸಿಟಿ ಟಾಪ್ 1000 ಒಳಗಡೆ ಇದ್ದೀರಿ, ತೋರಿಸ್ರಪ್ಪ ನೋಡೋಣ. ಒಳ್ಳೆ ಆಧಾರ ನೋಡಬಿಡ್ತೀನಿ ನಾನು. ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಇತ್ತು, ಅದನ್ನು ಹಂಗೆ ಮಾಡಿಟ್ರು ಸರ್. ಕರ್ನಾಟಕ ಯೂನಿವರ್ಸಿಟಿ ಒಂದು ಹಂತದಲ್ಲಿತ್ತು, ಫುಲ್ ಅಂತಲ್ಲ. ಮೈಸೂರು ಯೂನಿವರ್ಸಿಟಿ ವಾಸ್ ಟಾಪ್ ಅಲ್ಲಿ. ಹಾಳು ಮಾಡಿ ಕುಲಗೆಡ್ಸಾಕ್ಬಿಟ್ಟು ಎಲ್ಲ ಚಿಂದಿ ಮಾಡಾಕ್ಬಿಟ್ರು ಹಿಡ್ಕೊಂಡು. ಆ ಯೂನಿವರ್ಸಿಟಿ ಬೇಕಂತೆ ಪಿಂಕ್ ಹಾಕೊಂಡು ನೆಕ್ಕಕ್ಕ. ಅದೇನು ನಂದಿನಿ ಹಾಲಿನ ಬೂತೆ ಕೇಂದ್ರನೇ ಕಂಡು ಕಡೆ ತೆಗಿಯೋಕ್ಕೆ ಪಾರ್ಕಲ್ಲಿ. ಎಸ್,